We'll continue with the definitions, and today we'll start with assessment year. Assessment year na define ಮಾಡಿರೋದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961ನ ಸೆಕ್ಷನ್ 2 ಸಬ್ಸೆಕ್ಷನ್ 9 ಕೆಳಗಡೆ. ಅಸೆಸ್ಮೆಂಟ್ ಇಯರ್ ಅಂದರೆ ಇಟ್ಸ್ ಅ ಪೀರಿಯಡ್ ಆಫ್ 12 months ಕಮೆಂಟಿಂಗ್ ಆನ್ ಫಸ್ಟ್ ಡೇ ಆಫ್ ಏಪ್ರಿಲ್ ಆ್ಯಂಡ್ ಎಂಡಿಂಗ್ ಆನ್ 31st of March ಎವ್ರಿ ಇಯರ್. ಪ್ರತಿ ವರ್ಷ 1st ಏಪ್ರಿಲಿಂದ 31st ಮಾರ್ಚ್ವರೆಗೂ ಮುಂದಿನ ವರ್ಷದ 31st ಮಾರ್ಚ್ ಒಳಗಡೆ ಎಂಡ್ ಆಗುವಂಥ 12 ತಿಂಗಳ ಕಾಲಾವಧಿನ ನಾವು ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ. ಯಾಕೆ ಇದೇ ಪೀರಿಯಡ್ನ ಫಾಲೋ ಮಾಡ್ತೀವಿ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಫೈನಾನ್ಷಿಯಲ್ ಇಯರ್ನ ಅವ್ರ ಅಕೌಂಟ್ಸ್ನ ಮೇಂಟೈನ್ ಮಾಡೋದು 1st ಏಪ್ರಿಲಿಂದ 31st of March ಎವ್ರಿ ಇಯರ್. ಇದನ್ನು ಫೈನಾನ್ಷಿಯಲ್ ಇಯರ್ ಅಂತ ಕರೀತಾರೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಇದೇ ಫೈನಾನ್ಷಿಯಲ್ ಇಯರ್ನ ಅವರು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಸೆಸ್ಮೆಂಟ್ ಪ್ರೊಸೀಜರ್ಗೆ. ಸೊ ಅಸೆಸ್ಮೆಂಟ್ ಇಯರ್ ಅಂದರೆ ಇಟ್ಸ್ ಅ ಫೈನಾನ್ಷಿಯಲ್ ಇಯರ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಡ್ಯೂರಿಂಗ್ ವಿಚ್ ಇನ್ಕಮ್ ಆಫ್ ಅ ಪರ್ಸನ್ ರಿಲೇಟಿಂಗ್ ಟು ದ ಪ್ರೀವಿಯಸ್ ಇಯರ್ ಇಸ್ ಅಸೆಸ್ ಟು ಟ್ಯಾಕ್ಸ್. ಸೊ ಹಿಂದಿನ ವರ್ಷ ಒಬ್ಬ ವ್ಯಕ್ತಿ ಪರ್ಸನ್ ಅಂತ ನಾವೇನು ಡಿಫೈನ್ ಮಾಡಿದ್ವಿ, ಅವ್ರು ಏನೇನು ಇನ್ಕಮ್ನೆಲ್ಲ ಅರ್ನ್ ಮಾಡಿರ್ತಾರೆ, ಇನ್ಕಮ್ನ ಕೂಡ ನಾನು ಡಿಫೈನ್ ಮಾಡಿದ್ದೆ. ಏನೇನು ಇನ್ಕಮ್ನ ಅರ್ನ್ ಮಾಡಿರ್ತಾರೆ ಅದನ್ನು ಯಾವ ಫೈನಾನ್ಷಿಯಲ್ ಇಯರಲ್ಲಿ ಅಸೆಸ್ ಮಾಡ್ತೀವೋ ಟ್ಯಾಕ್ಸ್ಗೆ ಅದನ್ನು ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ. ಓಕೆ, ಸೊ ಎವ್ರಿ ಪರ್ಸನ್ ಹೂ ಇಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಹ್ಯಾಸ್ ಟು ಫೈಲ್ ರಿಟರ್ನ್ಸ್ ಆಫ್ ಇನ್ಕಮ್ ಬೈ ಪ್ರಿಸ್ಕ್ರೈಬ್ ಡೇಟ್ಸ್. ಸೊ ಯಾವ್ಯಾವ ವ್ಯಕ್ತಿ ಟ್ಯಾಕ್ಸಸ್ನ ಫೈಲ್ ಮಾಡಬೇಕೋ ಅವರು ಒಂದು ಪ್ರಿಸ್ಕ್ರೈಬ್ ಡೇಟ್ ಕೊಟ್ಟಿರ್ತಾರೆ CBDT ಅವರು, ಆ ಡೇಟ್ ಒಳಗಡೆ ಅವರು ರಿಟರ್ನ್ಸ್ನ ಫೈಲ್ ಮಾಡಬೇಕು. ರಿಟರ್ನ್ಸ್ ಅಂದರೆ ದೇ ಹ್ಯಾವ್ ಟು ಗಿವ್ ಅ ಡಿಕ್ಲರೇಷನ್ ಸೇಯಿಂಗ್ ನನಗೆ ಈ ಸೋರ್ಸಿಂದ ಇನ್ಕಮ್ ಬಂದಿದೆ, ಇಷ್ಟು ಟ್ಯಾಕ್ಸ್ನ ಪೇ ಮಾಡಿದ್ದೀನಿ ನಾನು ಅಂತ. ಬೈ ದ ವೇ ರಿಮೆಂಬರ್, ಈ ಟ್ಯಾಕ್ಸಸ್ನೆಲ್ಲ ವಿಲ್ ಬಿ ಪೇಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಇಟ್ ಸೆಲ್ಫ್. ಟ್ಯಾಕ್ಸಸ್ನ ಪ್ರೀವಿಯಸ್ ಇಯರಲ್ಲೇ ಪೇ ಮಾಡಿರ್ತಾರೆ, ಬಟ್ ಇಟ್ ಬಿಕಮ್ಸ್ ಅಸೆಸಬಲ್ ಟು ಟ್ಯಾಕ್ಸ್. ಅದರ ರಿಟರ್ನ್ಸ್ನ ಫೈಲ್ ಮಾಡೋದು ಮಾತ್ರ ಅಸೆಸ್ಮೆಂಟ್ ಇಯರಲ್ಲಿ. ಸೊ ಯು ಹ್ಯಾವ್ ಟು ಟೆಲ್ ನೀವು ಎಷ್ಟು ಟ್ಯಾಕ್ಸ್ನ ಕಟ್ಟಿದ್ದೀರಾ ಪ್ರೀವಿಯಸ್ ಇಯರಲ್ಲಿ, ಅದನ್ನು ಯಾವ ಬೇಸಿಸ್ ಮೇಲೆ ಕಟ್ಟಿದ್ದೀರಾ ಅಂತ ಕ್ಯಾಲ್ಕುಲೇಷನ್ನ ನೀವು ತೋರಿಸ್ಬೇಕು. ಅದನ್ನೇ ನಾವು ಸರಲ್ ಅಂತೆಲ್ಲ ಕೇಳಿರ್ತೀರ ಅನ್ಕೋತೀನಿ. ಸೊ ಆ ಫೈಲಿಂಗ್, ಟ್ಯಾಕ್ಸ್ ಫೈಲಿಂಗ್ ಅಂದರೆ ಅದೇ, ಆ ಫಾರ್ಮ್ಸಲ್ಲಿ ನೀವು ಫಿಲ್ ಮಾಡಿ ಕಳಿಸಿದ್ರೆ ಅದನ್ನು ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಯವರು ಪ್ರೊಸೆಸ್ ಮಾಡ್ತಾರೆ. ಅದನ್ನು ಅಸೆಸ್ಮೆಂಟ್ ಅಂತ ಕರೀತಾರೆ. ವೆರಿಫೈ ಮಾಡಿ, ಚೆಕ್ ಮಾಡಿ ನಿಮ್ಮ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿರೋದು ಸರಿನಾ ಇಲ್ವಾ ಅಂತ ನೋಡಿ ಅವ್ರು ನಿಮಗೆ ಅಸೆಸ್ಮೆಂಟ್ ಆರ್ಡರ್ನ ಇಶ್ಯೂ ಮಾಡ್ತಾರೆ. ಓಕೆ, ಸರಿ ಇಲ್ಲ ಅಂದರೆ ಏನು ಮಾಡ್ತಾರೆ? ಸರಿ ಇರಬೇಕು. ಸರಿ ಇಲ್ಲ ಅಂದರೆ ದೇ ಆಸ್ಕ್ ಯು ದ ರೀಸನ್ಸ್ ಫಾರ್ ಇಟ್, ಆ್ಯಂಡ್ ಇಫ್ ಯು ಆರ್ ನಾಟ್ ಏಬಲ್ ಟು ಗಿವ್ ಅ ವ್ಯಾಲಿಡ್ ರೀಸನ್, ನೀವು ಯಾಕೆ ಕರೆಕ್ಟಾಗಿ ಅಸೆಸ್ ಮಾಡಿಲ್ಲ, ಟ್ಯಾಕ್ಸ್ನ ಪೇ ಮಾಡಿಲ್ಲ ಅಂತ, ನೀವು ಸರಿಯಾಗಿ ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತಾದರೆ ದೇ ಚಾರ್ಜ್ ಯು ಫೈನ್ ಅಪ್ ಟು ಡಬಲ್ ದ ಅಮೌಂಟ್ ಆಫ್ ಟ್ಯಾಕ್ಸ್ ಯು ಹ್ಯಾವ್ ನಾಟ್ ಬೀನ್ ಪೇಯ್ಡ್. ಓಕೆ, 200% ಅವ್ರು ನಿಮಗೆ ಫೈನ್ನ ಲೆವಿ ಮಾಡ್ತಾರೆ. ಅಂದರೆ ನೀವು ₹1 ಕಟ್ಟಿಲ್ಲ ಅಂದರೆ ನೀವು ಫೈನ್ ಆಗಿ ₹2 ಕಟ್ಟಬೇಕಾಗತ್ತೆ, ₹2ವರೆಗೂ ಕಟ್ಟಬೇಕಾಗಿ ಬರುತ್ತೆ ಫೈನ್ನ. ಸೊ ದಟ್ಸ್ ಹೌ ಹೈ ದ ಫೈನ್ಸ್ ಆರ್. ಸೊ ಆ ಪ್ರಾಸೆಸ್ನೆಲ್ಲ ಮಾಡುವಂಥ ಇಯರ್ನ ನಾವು ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ. ಓಕೆ, ಸೊ ಪ್ರೀವಿಯಸ್ ಇಯರ್ ಅಂದರೆ ಏನು ಹಾಗಿದ್ರೆ? ಪ್ರೀವಿಯಸ್ ಇಯರ್ ಅಂದರೆ ದ ಇಯರ್ ವಿಚ್ ಕಮ್ಸ್ ಬಿಫೋರ್ ದ ಅಸೆಸ್ಮೆಂಟ್ ಇಯರ್. ಅಸೆಸ್ಮೆಂಟ್ ಇಯರ್ನ ಹಿಂದಕ್ಕೆ ಯಾವ ಇಯರ್ ಬರುತ್ತೋ ಅದನ್ನು ನಾವು ಪ್ರೀವಿಯಸ್ ಇಯರ್ ಅಂತ ಕರಿತೀವಿ. ಸೊ ಇಫ್ ಯುವರ್ ಅಸೆಸ್ಮೆಂಟ್ ಇಯರ್ ಇಸ್ 2008 and 9, your previous year will be the financial year ending 31st March of 2008. ಅಂದರೆ ನಿಮ್ಮ ಪ್ರೀವಿಯಸ್ ಇಯರ್ ಬಂದು 2007, 2008 ಆಗುತ್ತೆ. ಓಕೆ, ನಿಮ್ಮ ಅಸೆಸ್ಮೆಂಟ್ ಇಯರ್ 2008 and 9 ಆಗಿದ್ದರೆ ನಿಮ್ಮ ಪ್ರೀವಿಯಸ್ ಇಯರ್ ಬಂದು 2007 and 8 ಆಗುತ್ತೆ. ಓಕೆ, ಇದು ನಿಮಗೆ ಇಫ್ ಯುವರ್ ಬಿಸ್ನೆಸ್ ಇಸ್ ಅ ಕಂಟಿನ್ಯೂಯಿಂಗ್ ಬಿಸ್ನೆಸ್, ಪ್ರತಿ ವರ್ಷ ನಿಮ್ಮ ಬಿಸ್ನೆಸ್ ಕಂಟಿನ್ಯೂ ಆಗ್ತಾ ಇದ್ದರೆ ದಟ್ಸ್ ಹೌ ಇಟ್ ವರ್ಕ್ಸ್. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಪ್ರೀವಿಯಸ್ ಇಯರ್ ಅನ್ನೋದು ಒಂದು 12 ತಿಂಗಳ ಪೀರಿಯಡ್ ಆಗದೇ ಇರಬಹುದು, ಅದಕ್ಕಿಂತ ಕಡಿಮೆ ಆಗಬಹುದು. ಎಂಥ ಟೈಮಲ್ಲಿ ನಾವು ಸೇ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಅ ನ್ಯೂಲಿ ಸೆಟಪ್ ಬಿಸ್ನೆಸ್. ಹೊಸದಾಗಿ ನಾನು ಬಿಸ್ನೆಸ್ ಸೆಟ್ ಮಾಡಿದ್ದೀನಿ, ಆದರೆ ಈ ಬಿಸ್ನೆಸ್ನ ನಾನು ಸೆಟ್ ಮಾಡಿರೋದು ಇನ್ ಬಿಟ್ವೀನ್ ದ ಪ್ರೀವಿಯಸ್ ಇಯರ್. ಅಂದರೆ 1st ಏಪ್ರಿಲ್ ನನ್ನ ಪ್ರೀವಿಯಸ್ ಇಯರ್ ಶುರು ಆಗುತ್ತೆ ಅಂತ ಹೇಳೋದು ನಾನು ನಿಮಗೆ, ಸಮ್ವೇರ್ ಲೈಕ್ 10th of August ಯು ಸ್ಟಾರ್ಟ್ ಯುವರ್ ಬಿಸ್ನೆಸ್. ಸೊ 10th of August ನಾನು ಬಿಸ್ನೆಸ್ನ ಶುರು ಮಾಡಿದ್ರೆ ನನ್ನ ಪ್ರೀವಿಯಸ್ ಇಯರ್ ಯಾವಾಗ ಬರಬೇಕು? ಓಕೆ, 10th of August ನಾನು ಬಿಸ್ನೆಸ್ನ ಶುರು ಮಾಡಿದ್ದೀನಿ, ಹಾಗಾದರೆ ನನ್ನ ಪ್ರೀವಿಯಸ್ ಇಯರ್ ಎಲ್ಲಿ ಎಂಡ್ ಆಗುತ್ತೆ? ಇದಕ್ಕೊಂದು ವರ್ಷ ಆದಮೇಲೆ ಅಥವಾ 31st ಮಾರ್ಚ್ ಏನಾ? ಈ ಸಿಚುವೇಷನಲ್ಲಿ ನಿಮ್ಮ ಪ್ರೀವಿಯಸ್ ಇಯರು ಶುರು ಆಗೋದು
ಫ್ರಮ್ ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಆ್ಯಂಡ್ ಎಂಡ್ಸ್ ಆನ್ 31st March ನೆಕ್ಸ್ಟ್ ಇಯರ್. ಸೊ ನೀವು ಯಾವಾಗಲಾದರೂ ಬಿಸ್ನೆಸ್ನ ಶುರು ಮಾಡಿ, ನೀವು ಅಥವಾ ಯಾವಾಗಲಾದರೂ ಎಂಪ್ಲಾಯ್ಮೆಂಟಿಗೆ ಸೇರ್ಕೊಳ್ಳಿ, ಏನಾದರೂ ಮಾಡಿ, ನೀವು ಟ್ಯಾಕ್ಸ್ನ ಪೇ ಮಾಡಬೇಕಾಗಿರೋದು 31st Marchವರೆಗೂ. ಈವನ್ ಇಫ್ ಯು ಜಾಯಿನ್ ಜಾಬ್ ಆನ್ 30th March, 30th March ನೀವು ಸೇರಿದ್ದೀರಾ, 30th 31st ಎರಡೇ ದಿನ ಸ್ಯಾಲ್ರಿ ತೊಗೊಂಡಿದ್ದೀರಾ ಅಂದರೆ ಆ 2 ದಿನಕ್ಕೇ ನೀವು ನಿಮ್ಮ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿ ಫೈಲ್ ಮಾಡಬೇಕಾಗುತ್ತೆ. ಸೊ ಯುವರ್ ಪ್ರೀವಿಯಸ್ ಇಯರ್, ಇರ್ರೆಸ್ಪೆಕ್ಟಿವ್ ಆಫ್ ವೆನ್ ಎವರ್ ಇಟ್ ಸ್ಟಾರ್ಟ್ಸ್, ವಿಲ್ ಆಲ್ವೇಸ್ ಎಂಡ್ ಆನ್ 31st March. ಯಾವಾಗಲಾದರೂ ಶುರುವಾಗಲಿ, ಆದರೆ ಕೊನೆ ಆಗೋದು ಮಾತ್ರ 31st Marchಗೆ. ಓಕೆ, ಕ್ಲಿಯರ್? ಆದರೆ ಕೆಲವೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಇನ್ಕಮ್ ಆಫ್ ಪ್ರೀವಿಯಸ್ ಇಯರ್ ಇಸ್ ಗೋನ್ ಬಿ ಟ್ಯಾಕ್ಸಬಲ್ ಇನ್ ದ ಅಸೆಸ್ಮೆಂಟ್ ಇಯರ್. ಅಸೆಸ್ಮೆಂಟ್ ಇಯರಲ್ಲಿ ನೀವು ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡ್ತೀರಾ, ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದೆ. ಆದರೆ ಕೆಲವೊಂದು ಸಿಚುವೇಷನಲ್ಲಿ ನೀವು ಟ್ಯಾಕ್ಸ್ನ ಅದೇ ವರ್ಷ ಕಟ್ಟಬೇಕು, ಅಸೆಸ್ಮೆಂಟ್ನೂ ಅದೇ ವರ್ಷ ಮಾಡಬೇಕಾಗತ್ತೆ. ಯಾವ್ಯಾವ ಸಿಚುವೇಷನಲ್ಲಿ? ಫಸ್ಟ್ ಒನ್, ಇನ್ಕಮ್ ಆಫ್ ನಾನ್ ರೆಸಿಡೆಂಟ್ಸ್ ಫ್ರಮ್ ಶಿಪ್ಪಿಂಗ್ ಬಿಸ್ನೆಸ್. ಸೊ ಯಾರಾದರೂ ನಾನ್ ರೆಸಿಡೆಂಟ್ಸ್ ಇದ್ದರೆ, ಅವರ ಶಿಪ್ಪಿಂಗ್ ಬಿಸ್ನೆಸ್ ಇದ್ದರೆ, ಆ ಶಿಪ್ಪಿಂಗ್ ಬಿಸ್ನೆಸ್ಸಿಂದ ಇಂಡಿಯಾಲಿ ಅರ್ನ್ ಮಾಡಿರುವಂಥ ಇನ್ಕಮ್ಗೆ ಅವರು ಅದೇ ವರ್ಷ ಟ್ಯಾಕ್ಸ್ ಕಟ್ಟಿ ಅಸೆಸ್ಮೆಂಟು ಮಾಡಿಸ್ಕೊಂಡೆ ಹೊರಗಡೆ ಹೋಗಬೇಕು. ಯಾಕಂದರೆ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ವಿಲ್ ಬಿ ಅಪ್ಲಿಕಬಲ್ ಓನ್ಲಿ ಇನ್ ದ ಪೊಲಿಟಿಕಲ್ ಬೌಂಡ್ರೀಸ್ ಆಫ್ ಇಂಡಿಯಾ. ಪೊಲಿಟಿಕಲ್ ಆ್ಯಂಡ್ ಜಾಗ್ರಫಿಕಲ್ ಬೌಂಡ್ರಿ ಆಫ್ ಇಂಡಿಯಾ ಏನಿದೆ, ಇಂಡಿಯಾದ ವಿಸ್ತೀರ್ಣ ಏನಿದೆ, ಅದರೊಳಗಡೆ ಮಾತ್ರ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಪ್ಲೈ ಆಗುತ್ತೆ, ಇಂಡಿಯಾದ ಹೊರಗಡೆ ಅಪ್ಲೈ ಆಗಲ್ಲ. ಸೊ ನೀವೇನಾದರೂ ಹೊರಗಿನ ಶಿಪ್ಪಿಂಗ್ ಕಂಪ್ನಿ ಆಗಿದ್ದು, ಅಂದರೆ ಇಫ್ ಯು ಆರ್ ಅ ಫಾರಿನ್ ಶಿಪ್ಪಿಂಗ್ ಕಂಪ್ನಿ, ನಿಮ್ಮ ಶಿಪ್ ಇಂಡಿಯಾಗೆ ಬಂದಿದೆ, ಇಂಡಿಯಾಲಿ ನೀವು ಗೂಡ್ಸು ಮತ್ತು ಜನರನ್ನೆಲ್ಲ ಕರ್ಕೊಂಡು ಹೋಗಿದ್ದೀರಾ, ಅದರ ಮೇಲೆ ನಿಮ್ಮ ಇನ್ಕಮ್ ಬಂದಿದೆ ಅಂದರೆ ಯು ಹ್ಯಾವ್ ಟು ಪೇ ಇನ್ಕಮ್ ಟ್ಯಾಕ್ಸ್ ಇಮಿಡಿಯೇಟ್ಲಿ ಆ್ಯಂಡ್ ಯು ಆಲ್ಸೋ ಹ್ಯಾವ್ ಟು ಫೈಲ್ ಯುವರ್ ರಿಟರ್ನ್ಸ್ ಇಮಿಡಿಯೇಟ್ಲಿ. ಅದೇ ವರ್ಷ ನೀವು ರಿಟರ್ನ್ಸ್ನ ಫೈಲ್ ಮಾಡಬೇಕು. ಓಕೆ, ಅದೇ ರೀತಿ ಇನ್ಕಮ್ ಆಫ್ ಪರ್ಸನ್ಸ್ ಲೀವಿಂಗ್ ಇಂಡಿಯಾ either permanently or for a long period of time. In case income tax authorities, ITO, ಈ ITO ಅಂದರೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್. ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ಗೆ ನಿಮ್ಮ ಮೇಲೆ ಏನೋ ಒಂದು ಡೌಟ್ ಇದೆ. ನೀವು ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದೀರಾ, ಪರ್ಮನೆಂಟಾಗಿ ಬಿಟ್ಟು ಹೋಗ್ತಿದ್ದೀರಾ, ಅಥವಾ ಫಾರ್ ಅ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮ್ ಬಿಟ್ಟು ಹೋಗ್ತಾ ಇದ್ದೀರಾ. ಇವಾಗ ಹೋಗ್ತಾ ಇದ್ದೀರಾ, ನೀವು ತಕ್ಷಣಕ್ಕೆ ಬರದೇನೆ ಇರಬಹುದು ಅಂತ ಅವ್ರಿಗೆ ಅನಿಸಿದ್ರೆ, ಆಗ ಕೂಡ ನಿಮಗೆ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡಿನೇ ಹೊರಗಡೆ ಹೋಗಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ನೀವು ಪಾಸ್ಪೋರ್ಟ್ನ ಮಾಡ್ಸೋಕ್ಕೆ ಹೋದರೆ ದೇ ವಿಲ್ ಆಸ್ಕ್ ಯು ಕ್ವೆಶ್ಚನ್ಸ್. ಈ ರೀತಿಯಾಗಿ ನೀವು ಡಿಕ್ಲರೇಷನ್ನ ಕೊಟ್ಟೇ ಹೋಗಬೇಕಾಗತ್ತೆ. ಯಾವ ದಿನದೊಳಗಡೆ ನೀವು ಒಳಗಡೆ ಬರ್ತೀರಾ, ವಾಪಸ್ ಬರ್ತೀರಾ, ವೀಸಾಗೆ ಅಪ್ಲೈ ಮಾಡಿದಾಗ, ಸಾರಿ ನಾಟ್ ಪಾಸ್ಪೋರ್ಟ್, ವೀಸಾಗೆ ಅಪ್ಲೈ ಮಾಡಿದಾಗ ದೇ ಆಸ್ಕ್ ಯು ಎಷ್ಟು ದಿನದೊಳಗಡೆ ವಾಪಸ್ ಬರ್ತೀರಾ, ಯಾವ ರೀಸನ್ಗೋಸ್ಕರ ಹೊರಗಡೆ ಹೋಗ್ತಾ ಇದ್ದೀರಾ, ಆಮೇಲೆ ನಿಮಗೆ ಇಲ್ಲಿ ಏನಾದರೂ ಒಂದು ಕನೆಕ್ಷನ್ ಇರಲೇಬೇಕು. ಇದರ್ ಯು ಶುಡ್ ಬಿ ವರ್ಕಿಂಗ್ ಇನ್ ಇಂಡಿಯಾ, ಆರ್ ಯು ಶುಡ್ ಹ್ಯಾವ್ ಅ ಪ್ರಾಪರ್ಟಿ ಇನ್ ಇಂಡಿಯಾ, ಆರ್ ಯು ಶುಡ್ ಹ್ಯಾವ್ ಸಮ್ ಸೋರ್ಸ್ ಆಫ್ ಇನ್ಕಮ್ ಇನ್ ಇಂಡಿಯಾ. ಆವಾಗ ಮಾತ್ರ ನಿಮ್ಗೆ ವೀಸಾ ಕೊಡೋದು, ಇಲ್ಲಾಂದರೆ ವೀಸಾನೂ ಕೊಡೋದಿಲ್ಲ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ವೇ. ಓಕೆ, ಅದೇ ರೀತಿ ವರ್ಷದ ಮಧ್ಯೆ ಬರುವಂಥ ಇಂಡಿವಿಜುವಲ್ಸ್ಗೂ ಕೂಡ ಅವ್ರ ಅಸೆಸ್ಮೆಂಟ್ ಇಯರ್ ಅವರು ಲಾಸ್ಟ್ ಪ್ರೀವಿಯಸ್ಸಿಂದ ಅವು ಟಿಲ್ ದ ಡೇಟ್ ಆಫ್ ಹಿಸ್ ಡಿಪಾರ್ಚರ್ ಎಷ್ಟು ಬರುತ್ತೆ ಅದನ್ನು ಅವರು ಟ್ಯಾಕ್ಸ್ನ ಪೇ ಮಾಡೇ ಹೋಗಬೇಕು. ಓಕೆ, ದೆನ್ ಥರ್ಡ್ ಒನ್ ಇಸ್ ಇನ್ಕಮ್ ಆಫ್ ಅ ಪರ್ಸನ್ ಟ್ರೈಂಗ್ ಟು ಟ್ರಾನ್ಸ್ಫರ್ ಇಸ್ ಅಸೆಟ್ ವಿತ್ ಅ ವ್ಯೂ ಟು ಅವಾಯ್ಡ್ ಪೇಮೆಂಟ್ ಆಫ್ ಟ್ಯಾಕ್ಸ್. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಪ್ರಾಪರ್ಟಿಗಳನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಟ್ಯಾಕ್ಸ್ ಜಾಸ್ತಿ ಪೇ ಮಾಡಬೇಕಾಗಿ ಬರುತ್ತೆ ಅಂಥೇಳಿ ಪ್ರಾಪರ್ಟೀಸ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅಂಥ ಟೈಮಲ್ಲಿ ಕೂಡ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದಕ್ಕೋಸ್ಕರ, ಅವಾಯ್ಡ್ ಮಾಡೋದಕ್ಕೋಸ್ಕರ ಆ ಪ್ರೋಸೆಸ್ನ ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ಅವರು ಕೂಡ ಆ ವರ್ಷ ಟ್ಯಾಕ್ಸ್ನ ಪೇ ಮಾಡಿ ಅಸೆಸ್ ಮಾಡಿಸ್ಕೊಂಡೇ ಅವರು ಟ್ರಾನ್ಸ್ಫರ್ನ ಮಾಡಬೇಕು. ಅದೇ ರೀತಿ ಇನ್ಕಮ್ ಆಫ್ ಅ ಡಿಸ್ಕಂಟಿನ್ಯೂಡ್ ಬಿಸ್ನೆಸ್. ಡಿಸ್ಕಂಟಿನ್ಯೂಡ್ ಬಿಸ್ನೆಸ್ ಅಂದರೆ ಯಾವಾಗ ವರ್ಷದ ಮಧ್ಯದಲ್ಲಿ ನೀವು ಬಿಸ್ನೆಸ್ ಕ್ಲೋಸ್ ಆಗ್ತಾಯಿದೆ ಅಂತ ಇಟ್ಕೊಳ್ಳಿ. ನೀವೊಂದು ಪಾರ್ಟ್ನರ್ಶಿಪ್ ಫರ್ಮ್ ನಡೆಸ್ತಾ ಇದ್ರಿ, ವರ್ಷದ ಮಧ್ಯದಲ್ಲಿ somewhere around 30th November you close down your business. Now your question will be, should I wait till the assessment year to pay file my returns? Andre it is not so. You have to file your returns before you close down your business. ನಿಮ್ಮ ಬಿಸ್ನೆಸ್ನ ಕ್ಲೋಸ್ ಮಾಡೋಕ್ಕೆ ಮುಂಚೆ, ನಿಮ್ಮ ಇಡೀ ಪ್ರೋಸೆಸ್, ಆ ಲೀಗಲ್ ಎಕ್ಸಿಸ್ಟೆನ್ಸ್ನ ಕ್ಲೋಸ್ ಮಾಡೋಕ್ಕೆ ಮುಂಚೆ ಯು ಹ್ಯಾವ್ ಟು ಪೇ ಯುವರ್ ಟ್ಯಾಕ್ಸಸ್
file your returns, get a clearance from the income tax authorities, then only you should close down. So ಈ ನಾಲ್ಕು ಜ್ಞಾಪಕ ಇಟ್ಕೊಳ್ಳಿ, ದೇ ಮೈಟ್ ಆಸ್ಕ್ ಯು ಫಾರ್ 2 marks. ಈ ನಾಲ್ಕು ಸಿಚುವೇಶನ್ಸಲ್ಲಿ ಇನ್ಕಮ್ ಆಫ್ ಅ ಪ್ರೀವಿಯಸ್ ಇಯರ್ ವಿಲ್ ಬಿ ಅಸೆಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಯಾವುದ್ಯಾವುದು? ಇನ್ಕಮ್ ಆಫ್ ನಾನ್ ರೆಸಿಡೆನ್ಸ್ ಫ್ರಮ್ ಶಿಪ್ಪಿಂಗ್ ಬಿಸ್ನೆಸ್, income of persons leaving India either permanently or for a long period of time, income of a person trying to transfer his asset with a view to avoid taxes, and income of a discontinued business. Okay, now I hope you have understood. We'll continue in the next class.